ನಮಸ್ಕಾರ ವೀಕ್ಷಕರೇ. ವಿನಾಶದ ಅಂಚಿಗೆ ಯಾಕೆ ಹೋಗ್ತಾ ಇದ್ದೀವಿ, ಯಾಕೆ ವಿನಾಶ ಅಂತ ಹೇಳ್ತಾ ಇರ್ತೀವಿ ಅನ್ನೋದಕ್ಕೊಂದು ಉದಾಹರಣೆ, ಒಂದು ಆರ್ಟಿಕಲ್ಲು. ಕೆಲವಷ್ಟು ರಿಸರ್ಚ್ ಸೆಂಟರ್ಗಳು ಚೆಕ್ ಮಾಡಿ ಅದರಲ್ಲಿ ಆಗ್ತಾ ಇರುವಂಥ ಅನಾಹುತಗಳ ಬಗ್ಗೆ ಅಧ್ಯಯನ ಮಾಡಿ ಮುಂದೆ ಏನಾಗಬಹುದು ಅಂತ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು ನೀವು, ನಿಯರ್ಲಿ 2 ಬಿಲಿಯನ್ ಪೀಪಲ್ಸ್ ಗ್ಲೋಬಲಿ ಅಟ್ ರಿಸ್ಕ್ ಆಫ್ ಲ್ಯಾಂಡ್ ಸಬ್ಸಿಡೆನ್ಸ್ ಅಂತ ಹೇಳ್ತಾರೆ. ಲ್ಯಾಂಡ್ ಸಬ್ಸಿಡೆನ್ಸ್ ಅಂದ್ರೆ ಏನು? ಭೂಮಿ ಕೊರತೆಯಿಂದ ಜನ ವಿನಾಶದ ಅಂಚಿಗೆ ಹೋಗಬಹುದು. ಬದುಕ್ತಾ ಇರೋ ಜನಕ್ಕೆ ಭೂಮಿ ಅನ್ನೋದು ಸಿಗದೆ ಹೋಗ್ಬೋದು. ಹೇಗೆ ಭೂಮಿ ಸಿಗಲ್ಲ? ಈಗ ಒಂದು ಭಾರತ ಕರ್ನಾಟಕ ಅಂತ ಲೆಕ್ಕ ಹಾಕೊಂಡ್ರೆ, ಕರ್ನಾಟಕದಲ್ಲಿ ಇಷ್ಟು ಜನಸಂಖ್ಯೆ ಇದೆ, ಇಷ್ಟು ಲಕ್ಷ ಕಿಲೋಮೀಟರ್ ಜಮೀನು ಅನ್ನೋದಿದೆ. ಇಷ್ಟು ಜಮೀನನ್ನ ಇಷ್ಟು ಜನಕ್ಕೆ ಡಿವೈಡ್ ಮಾಡಿದ್ರೆ ಇಷ್ಟು ಜಾಗ ಅನ್ನೋದು ಸಿಗುತ್ತೆ ಒಬ್ಬ ಮನುಷ್ಯನಿಗೆ. ಒಬ್ಬ ಮನುಷ್ಯ ನಾರ್ಮಲ್ ಆಗಿ ಬದುಕಬೇಕು ಅಂದ್ರೆ ಇಷ್ಟು ಎಕರೆಗಳಷ್ಟು, ಇಷ್ಟು ಕಾಡಿರ್ಬೇಕು, ಇಷ್ಟು ಕುಡಿಯೋ ನೀರಿನ ವ್ಯವಸ್ಥೆ ಇರೋ ಜಾಗ ಇರಬೇಕು, ಬದುಕೋದಕ್ಕೆ ಇಷ್ಟು ಜಾಗ ಇರಬೇಕು, ಈ ಥರದ್ದೆಲ್ಲ ಬೇಕು. ಯಾಕೆಂದ್ರೆ ಮನುಷ್ಯ ಬದುಕೋದಕ್ಕೆ ಆಕ್ಸಿಜನ್ ಬೇಕು, ಕುಡಿಯೋದಕ್ಕೆ ನೀರು ಬೇಕು, ಈ ಥರ ಎಲ್ಲ ಇರೋದ್ರಿಂದ ಒಬ್ಬ ಮನುಷ್ಯನಿಗೆ ಇಷ್ಟು ಜಾಗ ಇದ್ರೆ ಅವನಿಗೆ ಆ ಜಾಗದಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಈಗ ಅದೇ ಜಾಗ ಕಡಿಮೆ ಆಯ್ತಾ ಬಂತು. ಹೇಗೆ? ಪಾಪ್ಯುಲೇಷನ್ ಇಂದ ಜಾಸ್ತಿ ಆಗಿ ಆ ಜಾಗ ಕಡಿಮೆ ಆಯ್ತು. ಇಲ್ಲ, ಅರ್ಥಬೇಕಾಗಿ ಒಂದ್ರೊಳಗಡೆ ಆ ಭೂಮಿ ಸೇರ್ಕೊಂಡು ಜಾಗ ಅನ್ನೋದು ಕಡಿಮೆ ಆದರೆ ಜನಸಂಖ್ಯೆ ಅನ್ನೋದು ಜಾಸ್ತಿ ಆಗುತ್ತೆ. ಆ ಜಾಗ ಕ್ರೌಡೆಡ್ ಆಗೋಗ್ಬಿಡುತ್ತೆ. ಬದುಕೋದಕ್ಕೆ, ಉಸಿರಾಡೋದಕ್ಕೆ ಕೂಡ ಒಳ್ಳೆ ಗಾಳಿನೂ ಸಿಗಲ್ಲ. ಅಂತ ವಾತಾವರಣ ಅನುಭವಿಸ್ಬೇಕಾಗತ್ತೆ. ಇವ್ರು ಅದನ್ನೇ ತಿಳಿಸ್ತಾ ಇರೋದು. ಅರ್ತ್ ಸಬ್ಸಿಡೆನ್ಸ್ ಆಗ್ತಾ ಇರೋದ್ರಿಂದ ಕೆಲವಷ್ಟು ಭೂಭಾಗಗಳಲ್ಲಿ ಉಸಿರಾಡೋ ಗಾಳಿಗೂ ಶಾರ್ಟೇಜ್ ಆಗ್ಬೋದು, ಕುಡಿಯೋ ನೀರು, ತಿನ್ನೋ ಆಹಾರ, ಬದುಕೋ ಭೂಮಿ ಎಲ್ಲ ಕೂಡ ಶಾರ್ಟೇಜ್ ಆಗಬಹುದು. ಯಾವ್ಯಾವ ಆ ಭೂಭಾಗಗಳು ಅಂತ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಇವ್ರು ತಿಳಿಸ್ತಾರೆ. ಸುಮಾರು ಭೂಮಿ ಮೇಲೆ 850 ಕೋಟಿ ಜನಸಂಖ್ಯೆ ಇದ್ದೀವಿ. ಅದರಲ್ಲಿ 200 ಕೋಟಿ ಇದರಿಂದ ಇಂಪ್ಯಾಕ್ಟ್ ಆಗ್ಬೋದು. ಆ 200 ಕೋಟಿನಲ್ಲಿ ಮೇಜರ್ ಇಂಪ್ಯಾಕ್ಟ್ ಆಗುವಂತ ಜಾಗ ಇವ್ರು ತೋರಿಸ್ತಾ ಇರೋದು ಚೈನಾ, ಇಂಡೋನೇಷ್ಯಾ, ಇಂಡಿಯಾ, ಪಾಕಿಸ್ತಾನ, ಇರಾನ್, ಬಾಂಗ್ಲಾದೇಶ್, ಈ ಸರೌಂಡಿಂಗ್ ಅಲ್ಲಿ. ಕಾರಣ, ಸುಮಾರು 850 ಕೋಟಿನಲ್ಲಿ 350 ಕೋಟಿ ಜನಸಂಖ್ಯೆ, 350ಕ್ಕೂ ಜಾಸ್ತಿನೇ ಇಟ್ಕೊಳ್ಳಿ, 400 ಕೋಟಿ ಜನಸಂಖ್ಯೆ ಈ ಭಾಗದಲ್ಲೇ ಬದುಕ್ತಾ ಇದ್ದೀವಿ. ಅರ್ಧಕ್ಕಿಂತ ಜಾಸ್ತಿನೂ ಹೇಳ್ಬೋದು ಈ ಭೂಭಾಗದಲ್ಲೇ ಬದುಕ್ತಾ ಇದ್ದೀವಿ. ಈ ಭೂಭಾಗದಲ್ಲಿ ಅಂತ ತೊಂದರೆಗಳು ಬರುತ್ತೆ ಅಂತಾನೆ ಅವ್ರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವರು ಒಂದು ಮ್ಯಾಪನ್ನು ತೋರಿಸ್ತಾರೆ. ಈ ಮ್ಯಾಪ್ ಅಲ್ಲಿ ಅವರು ಗ್ರಾಫಿಂಗು ಮಾಡಿ ತೋರಿಸ್ತಾರೆ. ಯಾವ್ದು ರೆಡ್ ಝೋನ್ ಅಲ್ಲಿ ಇದೆ ಆ ಜಾಗಗಳೆಲ್ಲ ತುಂಬಾ ಬೇಗ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಅವರು ತಿಳಿಸ್ತಾ ಇರೋದು. ಅದರಲ್ಲಿ ಇವರು ತೋರಿಸ್ತಾ ಇರೋದು ನಾರ್ತ್ ಇಂಡಿಯಾ, ಇನ್ನ ಚೈನಾ ಕೆಲವು ಭಾಗಗಳು, ಈ ಕಡೆ ಇರಾನ್ ಆಗ್ಬೋದು, ಇಂಡೋನೇಷ್ಯಾ ಆಗ್ಬೋದು, ಈ ಭೂಭಾಗಗಳೆಲ್ಲ ಆಗ್ಲೇ ಇಂಥ ಪ್ರಾಬ್ಲಮ್ಗಳು ಜಾಸ್ತಿ ಇದೆ. ಭೂಭಾಗಗಳು ಜನಕ್ಕೆ ಸರಾಸರಿಯಾಗಿ ಇಲ್ಲ ಅಂತಾನೆ ಇವರು ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವಷ್ಟು ನ್ಯಾಚುರಲ್ ಫೆನಾಮಿನಾ ಇಂದ ಈ ಭೂಭಾಗಗಳ ಕೊರತೆನೂ ಆಗ್ತಾ ಇದೆ. ಕೆಲವಷ್ಟನ್ನ ನಾವು ಕೂಡ ಮಾಡ್ತಾ ಇದ್ದೀವಿ. ನ್ಯಾಚುರಲ್ ಆಗೋದನ್ನ ನಾವು ಕೂಡ ತಡೆಯೋದಕ್ಕಾಗೋದಿಲ್ಲ. ಆದ್ರೆ ಮನುಷ್ಯನಿಂದ ಆಗ್ತಾ ಇರುವಂತ ಇಂಥ ಎಫೆಕ್ಟ್ ಇಂದ ವಿನಾಶ ಆಗೋದನ್ನ ತಡೆಯೋ ಕೆಲಸ ಈಗಲೂ ಕೂಡ ಮಾಡಬಹುದಾಗಿದೆ ಅಂತಾನೆ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ನ್ಯಾಚುರಲ್ ಫೆನಾಮಿನಾ ಯಾವ್ದ್ಯಾವ್ದು? ಅರ್ಥಕ್ವೇಕ್ ಇಂದ ಆಗಿರ್ಬೋದು, ಇನ್ನ ವಾಲ್ಕೆನಿಕ್ ಎರಪ್ಷನ್ ಇಂದ ಆಗಿರ್ಬೋದು, ಇದೆಲ್ಲ ನ್ಯಾಚುರಲ್ ಫೆನಾಮಿನಾ. ಅರ್ಥಕ್ವೇಕ್ ಆದಾಗ ಏನಾಗುತ್ತೆ? ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದಾಗುತ್ತೆ. ಒಂದ್ರೊಳಗೆ ಒಂದು ಭೂಮಿ ಒಳಗೆ ಈ ತರ ಸೇರ್ಕೊಳ್ಳೋದ್ರಿಂದ ಭೂಭಾಗ ಅನ್ನೋದು ಶಾರ್ಟೇಜ್ ಆಗ್ಬಿಡುತ್ತೆ. ಇದರಿಂದ ಮನುಷ್ಯನಿಗೆ ಬದುಕೋ ಜಾಗ ಅನ್ನೋದು ಕಡಿಮೆ ಆಗುತ್ತೆ. ವಾಲ್ಕೆನಿಕ್ ಎರಪ್ಷನ್ ಇಂದನೂ ಕೂಡ ಭೂಮಿ ಮೂವ್ಮೆಂಟ್ಗಳಾಗತ್ತೆ. ಇಲ್ಲ, ಕೆಲವಷ್ಟು ಭೂಭಾಗಗಳಲ್ಲಿ ಕೆಲವಷ್ಟು ಮೆಟಲ್ಗಳು ಬದು ಬೀಳೋದ್ರಿಂದ ಆ ಜಾಗದಲ್ಲಿ ಮನುಷ್ಯರು ಬದುಕೋದಕ್ಕೆ ಆಗೋದಿಲ್ಲ. ಅಂತ ವಾತಾವರಣಗಳು ಸೃಷ್ಟಿ ಆಗುತ್ತೆ. ಆಗ ಮನುಷ್ಯ ಬೇರೆ ಕಡೆಗೆ ಹೋಗ್ಬೇಕಾಗುತ್ತೆ. ಆಗಲೂ ಕೂಡ ಈ ಅರ್ತ್ ಸಬ್ಸಿಡೆನ್ಸ್ ಅನ್ನೋದು ಬರುತ್ತೆ. ಇನ್ನ ನೆಕ್ಸ್ಟ್ ವರ್ಷನ್ ಮನುಷ್ಯರು ಕ್ರಿಯೇಟ್ ಮಾಡ್ತಾ ಇರೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಅದನ್ನ ಕೆಲವಷ್ಟು ಟೆಕ್ನಿಕಲ್ ಟರ್ಮ್ ಅಲ್ಲೂ ಅವರು ತೋರಿಸಿದ್ದಾರೆ. ಮೈನಿಂಗ್, ಗ್ರೌಂಡ್ ವಾಟರ್ ಅಬ್ಸ್ಟ್ರಕ್ಷನ್, ಇದರಿಂದ ಕೂಡ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಅದು ಹೇಗೆ ಆಗ್ತಾ ಇದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸಬ್ಸಿಡೆನ್ಸ್ ಅಂದ್ರೆ ನಾವು ತಿಳ್ಕೊಬೇಕಾಗತ್ತೆ. ಈಗ ಮಳೆ ಬಂತು, ಪ್ರವಾಹ ಬಂತು, ಎಷ್ಟೋ ಭೂಭಾಗಗಳು ಕೊಚ್ಚೊರ್ಟೋಗುತ್ತೆ. ಆಗ ಮನುಷ್ಯ ತಗೊಂಡಿದ್ದ ಜಾಗನೂ ಇರೋಲ್ಲ, ಜಮೀನು ಇರೋದಿಲ್ಲ, ಎಲ್ಲಿ ಬದುಕ್ತಾ ಇದ್ವಿ ಅಂತಾನೆ ಗೊತ್ತಾಗೋದಿಲ್ಲ. ಅದನ್ನು ಕೂಡ ಸಬ್ಸಿಡೆನ್ಸ್ ಅಂತಾನೆ ಕರೀತಾರೆ. ಈಗ ಎಷ್ಟೋ ಪ್ರವಾಹಗಳು ಬಂದಾಗ ಬೆಟ್ಟದ ತುದಿನಲ್ಲಿದ್ದಂತ ಮನೆಗಳು ಕುಸ್ತು ಹೋಗ್ಬಿಟ್ಟು ಮನುಷ್ಯ ಜಾಗಗಳು ಕಳ್ಕೊಂಡಿರ್ತಾನಲ್ಲ, ಅದು ಕೂಡ ಅರ್ಥ ಸಬ್ಸಿಡೆನ್ಸ್ ಅಲ್ಲೇ ಬರುತ್ತೆ. ಈಗ ಇಲ್ಲಿ ನೋಡ್ಬೋದು, ಯಾವ ಮನುಷ್ಯ ಮಾಡ್ತಾ ಇರೋ ಮಿಸ್ಟೇಕ್ ಇಂದ ಇಂಥ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಅವ್ರು ಅದನ್ನು ಕ್ಲೀನ್ ಆಗಿ ತಿಳಿಸ್ತಾ ಹೋಗ್ತಾರೆ. ಒಂದು, ಡಿಸಲ್ಯೂಷನ್ ಆಫ್ ಲೈಮ್ಸ್ಟೋನ್ ಇಂದ, ಮೈನಿಂಗ್ ಇಂದ, ಎಕ್ಸ್ಟ್ರಾಕ್ಷನ್ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಇಂದ, ಅರ್ಥಕ್ವೇಕ್ ಇಂದ, ಗ್ರೌಂಡ್ ವಾಟರ್ ರಿಲೇಟೆಡ್ ಸಬ್ಸಿಡೆನ್ಸ್ ಇಂದ, ಈ ತರ ಎಷ್ಟೋ ಬರ್ದಿದ್ದಾರೆ ಇವರು ಡಿಟೇಲ್ ಆಗಿ. ಅದರಲ್ಲಿ ನಾವು ಮೇಜರ್ ಆಗಿ
ಮನುಷ್ಯ ಮಾಡ್ತಾ ಇರುವಂತ ಕಾರಣಗಳು ಬಂದು ಇದು ಬಿಫೋರ್ ಕಂಡೀಷನ್. ಅವ್ರು ಹೇಳ್ತಾರೆ ಎಕ್ಸಿಸ್ಟಿಂಗ್ ಕಂಡೀಷನ್ ಏನಿತ್ತು, ನಾವು ಮಾಡದಂತ ಡಿಸ್ಟರ್ಬೆನ್ಸ್ ಏನು, ಅದರ ಎಫೆಕ್ಟ್ ಏನು ಅನ್ನೋದನ್ನು ತಿಳಿಸ್ತಾರೆ. ನಾವು ಆಯಿಲ್ ಆಗ್ಬೋದು, ನ್ಯಾಚುರಲ್ ಗ್ಯಾಸ್ ಆಗ್ಬೋದು, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಭೂಮಿ ಒಳಗಡೆ ಇರೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಂಗೆ ಆ ಜಾಗ ಖಾಲಿಯಾಗಿ ಉಳ್ಕೊಳ್ಳುತ್ತೆ. ಏನು ಸಪೋರ್ಟ್ ಅನ್ನೋದಿರೋದಿಲ್ಲ. ಸಣ್ಣ ಬೇಕಾಗ್ಬೋದು, ಇಲ್ಲ ಬೇರೆ ಏನೋ ಒಂದು ಮೂವ್ಮೆಂಟ್ ಆದ್ರೂ, ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್, ಆ ಭೂಭಾಗ ಕುಸಿಯುತ್ತೆ. ಆಗ ಮನುಷ್ಯಂಗೆ ಅಲ್ಲಿ ಸಬ್ಸಿಡೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇನ್ನ ಮೈನಿಂಗ್ ಇಂದ ಕೂಡ ಸೇಮ್ ಪ್ರಾಬ್ಲಮ್. ನಾವು ಕೆಳಗಡೆ ಭೂಮಿ ಒಳಗಡೆ ಇರುವಂತ ಸಂಪನ್ಮೂಲ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾವು ಬಳ್ಳಾರಿ ಸರೌಂಡಿಂಗ್ ಅಲ್ಲಿ ಕಬ್ಬಣ ತೆಗಿತಾ ಇದೀವಿ. ಆ ಭೂಭಾಗ ಕೆಳಗಡೆ ಪೂರ್ತಿ ಹಾಲೋ ಇರುತ್ತೆ, ಖಾಲಿ ಇರುತ್ತೆ. ಈ ಕೋಲಾರ ಸುತ್ತಮುತ್ತ ಚಿನ್ನ ಎಲ್ಲ ತೆಗೆದು ಆ ಭೂಭಾಗ ಕೂಡ ಖಾಲಿ ಇದೆ. ಯಾವಾಗ ಬೇಕಾದ್ರೂ ಆ ಭೂಭಾಗಗಳು ಕುಸಿಬಹುದು. ಆ ಕುಸಿಯೋದ್ರಿಂದ ಜನ ಬದುಕೋದಕ್ಕೆ ಜಾಗ ಅನ್ನೋದು ಇಲ್ಲದೆ ಆಗುತ್ತೆ. ಈ ತರ ಸನ್ನಿವೇಶಗಳ ಬಗ್ಗೆ ಅವರು ತಿಳಿಸ್ತಾ ಹೋಗ್ತಾರೆ. ಇನ್ನು ಡಿಸಲ್ಯೂಷನ್ ಆಫ್ ಲೈಮ್ ಸ್ಟೋನ್ಸ್ ಅಂದ್ರೆ, ನಾವು ಕೆಲವಷ್ಟು ಭೂಭಾಗಗಳು ನ್ಯಾಚುರಲ್ ಆಗಿ ಆ ತರ ಸಪರೇಟ್ ಆಗ್ತಾ ಇರ್ತವೆ ಭೂಮಿ ಒಳಗಡೆ ಇರೋ ಫ್ಲೂಯಿಡ್, ಅಂದ್ರೆ ಮೂವ್ಮೆಂಟ್ ಆಗ್ತಾ ಇರೋ ಫ್ಲೂಯಿಡ್ ಇಂದ. ಇನ್ನು ಗ್ರೌಂಡ್ ವಾಟರ್ ರಿಲೇಟೆಡ್ ಇಶ್ಯೂ ಇಂದ ಕೂಡ ಇದು ಆಗುತ್ತೆ. ನಾವು ಗ್ರೌಂಡ್ ವಾಟರ್ನ ಪೈಪ್ ಹಾಕಿ, ಪಂಪ್ ಹಾಕಿ ಎಲ್ಲ ಖಾಲಿ ಮಾಡ್ತೀವಿ. ಆ ಜಾಗದಲ್ಲಿ ಖಾಲಿ ಆದಾಗ ಆ ಭೂಮಿಗಳು ಕುಸಿಯೋದಕ್ಕೆ ಶುರು ಆಗುತ್ತೆ. ಅದನ್ನ ಇವರು ತಿಳಿಸ್ತಾ ಇದ್ದಾರೆ. ಇವಾಗಲಾದ್ರೂ ಎಚ್ಚೆತ್ಕೊಳ್ಳಿ, ನಾವು ಖಾಲಿ ಮಾಡ್ತಾ ಇರೋ ರಿಸೋರ್ಸಸ್ಗಳನ್ನ ನಮ್ಮ ಕೈಲಿ ತುಂಬೋದಕ್ಕೆ ಆಗೋದಿಲ್ಲ. ಕೆಲವಷ್ಟು ನ್ಯಾಚುರಲ್ ಆಗಿ ತುಂಬಿಕೊಳ್ತಾ ಇರುತ್ತೆ, ಆದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದನ್ನ ನಮ್ಮ ಕೈಲೂ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಇದರಿಂದ ಆಗೋ ಇಂಪ್ಯಾಕ್ಟ್ಗಳನ್ನ ಎದುರಿಸೋದಕ್ಕೆ ಮಾತ್ರ ರೆಡಿ ಆಗ್ಬೋದು, ಅಷ್ಟು ಮಾತ್ರ ಮಾಡೋಣ ಅಂತ ಇವರು ತಿಳಿಸ್ತಾರೆ. ಇದರಲ್ಲಿ ಸಿಂಕಿಂಗ್ ಸಿಟೀಸ್ ಬಗ್ಗೆನೂ ತಿಳಿಸ್ತಾರೆ. ಇದರಲ್ಲೂ ನೋಡ್ಬೋದು, ಇಲ್ಲಿರುವಂತ ಪಿಕ್ಚರ್ ಅಲ್ಲಿ ನಾವು ಗ್ರೌಂಡ್ ವಾಟರ್ನ ಕಂಟಿನ್ಯೂಸ್ ಆಗಿ ಬಳಸ್ತೀವಿ ಸಿಟಿಗೆ ಅಂತ. ಆಟೋಮೆಟಿಕಲಿ ಆ ಸಿಟಿಗಳು ಕೆಳಗಡೆ ಕುಸಿಯೋದಕ್ಕೆ ಶುರು ಆಗುತ್ತೆ. ಇದನ್ನ ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ನಾರ್ಮಲ್ ಆಗಿ ಟಾರ್ ರೋಡಲ್ಲಿ ಹೋಗ್ತಾ ಇರ್ತೀವಿ. ಆ ಟಾರ್ ರೋಡಲ್ಲಿ ನೋಡಿ ಅಲ್ಲಲ್ಲೇ ಕ್ರ್ಯಾಕ್ ಬಿಟ್ಟಿರುತ್ತೆ, ಮಣ್ಣು ಕುಸ್ತಿರುತ್ತೆ. ಅವು ಟಾರ್ ಹಾಕಿ ಒಂದು 3-4 ತಿಂಗಳಾಗಿರುತ್ತೆ, ಯಾವುದೇ ರೀತಿ ಮಳೆ ಬಂದಿರೋದಿಲ್ಲ, ಆದ್ರೂ ಕೂಡ ಗುಂಡಿಗಳು ಬೀಳ್ತಾ ಇರುತ್ತೆ, ಮಣ್ಣು ಕುಸಿತಾ ಇರುತ್ತೆ, ಟಾರ್ ಕ್ರ್ಯಾಕ್ ಬಿಡ್ತಾನೆ ಇರುತ್ತೆ. ಕಾರಣ ಬಂದು ಈ ಸಬ್ಸಿಡೆನ್ಸ್ ಅಂತಾನೆ ಅವ್ರು ತಿಳಿಸ್ತಾ ಇರೋದು. ಭೂಮಿ ಒಳಗಡೆ ಅಂಡರ್ ಗ್ರೌಂಡ್ ವಾಟರ್ ಇಲ್ಲ, ಎಷ್ಟೋ ಮೈನಿಂಗ್ ಮಾಡಿರೋದ್ರಿಂದ, ಎಷ್ಟೋ ಕೆಳಗಡೆ ಖಾಲಿ ಇರೋದ್ರಿಂದ ಈ ಮಣ್ಣು ಕುಸಿತಾನೆ ಇದೆ. ಕುಸಿದಷ್ಟು ಮನುಷ್ಯನಿಗೆ ಬದುಕೋದಕ್ಕೆ ಜಾಗ ಅನ್ನೋದು ಕಡಿಮೆ ಆಗುತ್ತೆ. ಇಲ್ಲಿ ಅಂತ ಅಲ್ಲ, ನಾವು ಬೆಳೆ ಬೆಳೆಯೋದಕ್ಕೂ ಎಷ್ಟೋ ಕಡೆ ವಾಟರ್ನ ಹೆಚ್ಚಾಗಿ ಪಂಪ್ ಮಾಡ್ತಾ ಇರ್ತೀವಿ. ಆ ಜಾಗದಲ್ಲೂ ಕೂಡ ಈ ರೀತಿ ಸನ್ನಿವೇಶಗಳು ಸಂಭವಿಸಬಹುದು. ಮಳೆ ನೀರು ಇಂಗು ಗುಂಡಿಗಳನ್ನ ಮಾಡಿದ್ರೆ ಇದನ್ನ ತಡೆಯೋ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಈಗಲೂ ಕೂಡ ಕೆಲವಷ್ಟು ಜಾಗಗಳಲ್ಲಿ ಇದ್ರ ಅವಕಾಶ ಇದೆ. ಎಲ್ಲಾ ಕಡೆ ನಾವು ಮಳೆ ನೀರು ಇಂಗು ಗುಂಡಿ ಮಾಡ್ಬಿಡ್ತೀವಿ, ನಾವು ಬದುಕ್ಬಿಡ್ತೀವಿ ಅನ್ಕೊಳ್ಳೋ ಸುಳ್ಳು. ಕೆಲವಷ್ಟು ಕೈ ಮೀರಿ ಹೊರಟೋಗಿದೆ. ಆದ್ರೆ ಎಲ್ಲಿ ಸಾಧ್ಯ ಆಗುತ್ತೋ ಅಂತ ಜಾಗಗಳಲ್ಲಿ ಈ ಕೆಲಸಗಳನ್ನ ಮಾಡೋದ್ರಿಂದ ಬದುಕೋದಕ್ಕೊಂದು ಚಾನ್ಸ್ ಅನ್ನೋದು ಸಿಗಬಹುದು. ಅಂತ ಕೆಲಸ ಮಾಡೋಣ. ನ್ಯಾಚುರಲ್ ಆಗಿ ಬಳಸ್ತಾ ಇರುವಂತ ಕೆಲವಷ್ಟು ವಸ್ತುಗಳನ್ನ ಬಳಸೋ ಲಿಮಿಟ್ನ ಕಡಿಮೆ ಮಾಡ್ಕೊಳ್ಳೋಣ. ಇದರಿಂದ ಕೂಡ ಭೂಮಿಗೆ ಆಗ್ತಾ ಇರೋ ತೊಂದರೆ ಅನ್ನೋದು ಕಡಿಮೆ ಆಗುತ್ತೆ. ಈ ಸಬ್ಸಿಡೆನ್ಸ್ ಅನ್ನೋ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಇವರು ಮೆನ್ಷನ್ ಮಾಡಿದಾರಲ್ಲ, ಸುಮಾರು 200 ಬಿಲಿಯನ್ ಅಂದ್ರೆ 200 ಕೋಟಿ ಜನ ಈ ವಿನಾಶದ ಅಂಚಿನಲ್ಲಿ ಇದ್ದೀವಿ. ಭೂಮಿ ಸಬ್ಸಿಡೀಸ್ ಇಂದ 200 ಕೋಟಿ ಜನಕ್ಕೆ ಎಫೆಕ್ಟ್ ಆಗುತ್ತೆ. ಇಲ್ಲ ಸಾವು ಬರ್ಬೋದು, ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಆಗ್ಬೋದು. ಒಟ್ಟಿನಲ್ಲಿ ಈ ಇಂಪ್ಯಾಕ್ಟ್ ಅಂತೂ ಹಾಗೆ ಆಗುತ್ತೆ ಭೂಮಿ ಮೇಲೆ ಟೋಟಲ್ ಆಗಿ ಲೆಕ್ಕ ಹಾಕೊಂಡ್ರೆ. ಆದ್ರೆ ಮೇಜರ್ ಆಗಿ ಇವ್ರು ಹೇಳಿರೋದು, ಇಂಡಿಯಾ ಸುತ್ತಮುತ್ತ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ, ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ, ಈ ಅಂಡರ್ ಗ್ರೌಂಡ್ ವಾಟರ್ನ ಜಾಸ್ತಿ ಬಳಸೋದ್ರಿಂದ ಇಂಥ ಇಂಪ್ಯಾಕ್ಟ್ ಎಲ್ಲ ಬೇಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾರ್ತ್ ಇಂಡಿಯಾ ಕಡೆ ಜಾಸ್ತಿ ಭೂಕಂಪಗಳು ಆಗ್ತಾ ಇರೋದಕ್ಕೂ ಕೂಡ ಕಾರಣ ಇದೆ ಅಂತಾನೆ ಎಷ್ಟೋ ಸೈಂಟಿಸ್ಟ್ಗಳು ನಾರ್ತ್ ಇಂಡಿಯಾದಲ್ಲಿ ರಿಸರ್ಚ್ ಸೆಂಟರ್ಗಳಲ್ಲಿ ಒಪ್ಕೊಂಡಿದ್ದಾರೆ. ಅಲ್ಲಿ ಭೂಮಿಯ ಕೆಳಗಡೆ ಸಪೋರ್ಟ್ ಅನ್ನೋದಿಲ್ಲ, ಅದಕ್ಕೋಸ್ಕರನೇ ಭೂಕಂಪಗಳು ಆಗ್ತಾ ಇದೆ. ನಿಧಾನವಾಗಿ ಭೂಮಿ ಕುಸಿಯೋದಕ್ಕೆ ಶುರು ಆಗಿದೆ. ವಿನಾಶದ ಅಂಚಿನಲ್ಲಿ ನಾವು ಹೋಗ್ತಾ ಇದೀವಿ. ಇದನ್ನೆಲ್ಲ ಎದುರಿಸೋದಕ್ಕೆ ರೆಡಿ ಆಗೋಣ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು, ಸೈಂಟಿಸ್ಟ್ಗಳ ರಿಪೋರ್ಟ್ಗಳು ಹೇಳ್ತಾ ಇರೋದು. ಆದಷ್ಟು ನ್ಯಾಚುರಲ್ ರಿಸೋರ್ಸಸ್ನ ಕಡಿಮೆ ಬಳಸೋಣ. ಇನ್ನ ಮಳೆ ನೀರು ಇಂಗು ಗುಂಡಿಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಇದರಿಂದ ಅಟ್ಲೀಸ್ಟ್ ಕೆಲವಷ್ಟು ಭೂಭಾಗಗಳಲ್ಲಿ ಈ ಸಬ್ಸಿಡೆನ್ಸ್ ಆಗೋದನ್ನ ತಡೆಯೋಣ ಅಂತ ಹೇಳ್ತಾ ಇದೀನಿ. ಇನ್ನ ಉಳಿದಿದ್ದು ನಿಮಗ್ ಬಿಟ್ಟಿದ್ದು. ಆದಷ್ಟು ಈ ರೀತಿ ಆಗೋದನ್ನ ತಡೆದ್ರೆ ಮುಂದಿನ ಜನಾಂಗಕ್ಕೆ ಒಂಚೂರು ಅನುಕೂಲ ಆಗುತ್ತೆ. ನಾವು ಮಾಡ್ತಾ ಇರುವಂತ ಫ್ಯೂಚರ್ ಪ್ಲಾನಿಂಗ್, ಮಕ್ಕಳಿಗೆ ಮರಿಗೆ ಅಂತ ಮಾಡ್ತಾ ಇರ್ತೀವಲ್ಲ, ಅಂತವ್ರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಈ ವಿನಾಶದಲ್ಲಿ ಅವರು ಕೂಡ ಹೋಗ್ಬೇಕಾಗತ್ತೆ. ಅಂಥದ್ದಕ್ಕೆ ದಾರಿ ಮಾಡ್ಕೊಡದೆ ನಾವು ಒಳ್ಳೆ ರೀತಿ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ಮುಂದೆ ಅವ್ರಿಗೆ ಬದುಕೋದಕ್ಕೆ ವ್ಯವಸ್ಥೆಗಳು ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲರೂ ಒಂದೇ ದಾರಿ ಹುಡ್ಕೋಬೇಕಾಗತ್ತೆ. ಇದೇ ರೀತಿ ಎಷ್ಟೋ ವಿಷಯಗಳು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.